ಇತರರು ಬಯಸಿದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎನ್ನುವುದನ್ನು ಯಾವತ್ತಿಗೂ ಕೂಡ ಮರೆಯಲೇಬೇಡ. ಯಾರೇ ನಿನ್ನನ್ನು ಅವಮಾನಿಸಲಿ ಕಣ್ಣೀರನ್ನು ಇಡಲು ಹೋಗಬೇಡ. ತಾಳ್ಮೆಯಿಂದ ಇರು, ಏಕೆಂದರೆ ಸಮಯ ಬಂದೇ ಬರುತ್ತದೆ. ಅವಮಾನವನ್ನ ಮಾಡಿದವರೇ ನಿನ್ನನ್ನು ಕರೆದು ಸನ್ಮಾನವನ್ನು ಕೂಡ ಮಾಡುತ್ತಾರೆ. ದಾರಿ ನಿನಗೆ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡಿ. ಸ್ವಲ್ಪ ತಾಳ್ಮೆಯನ್ನ ಜೀವನದಲ್ಲಿ ತಂದುಕೊಳ್ಳಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನ ಸೃಷ್ಟಿ ಮಾಡಿರಬಹುದು. ನಾಟಕದ ಪ್ರಪಂಚ ಇದು. ನೀನು ಎಷ್ಟು ಎಚ್ಚರಿಕೆಯಿಂದ ಇರುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಸಂತೋಷ ಎನ್ನುವುದು ನಮ್ಮದೇ ಮನಸ್ಥಿತಿ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ರೀತಿಯ ಸಂಬಂಧವನ್ನು ಹೊಂದಿರುವುದಿಲ್ಲ. ಬೆಟ್ಟ ಯಾವತ್ತೂ ಕೂಡ ನಮ್ಮ ಮುಂದೆ ಬಾಗುವುದಿಲ್ಲ. ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ಎನ್ನುವುದು ದೇವರದ್ದು. ಕೊಟ್ಟಾಗ ನಾವು ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆ ಹೊರಟು ಹೋಗಬೇಕು. ಅಷ್ಟೇ ಈ ಜೀವನ. ಬೇರೊಬ್ಬರ ಪಾಪದ ಬಗ್ಗೆ ಮಾತನಾಡಿಕೊಂಡರೆ ಮತ್ತು ನಾವು ಆಡಿರುವಂತಹ ಮಾತುಗಳು ಸುಳ್ಳಾದರೆ ಆ ಪಾಪದ ಫಲ ಎನ್ನುವುದು ಸಂಪೂರ್ಣವಾಗಿ ನಮ್ಮ ಖಾತೆಗೆ ಸೇರಲ್ಪಡುತ್ತದೆ. ಹಾಗಾಗಿ ಇನ್ನೊಬ್ಬರ ಪಾಪದ ಬಗ್ಗೆ ಮಾತನಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಅವರು ಒಳ್ಳೆಯ ವ್ಯಕ್ತಿಯಾಗಿದ್ದಾರಾ ಅಥವಾ ನಿಜವಾಗಿಯೂ ಕೂಡ ಪಾಪಿಗಳಾಗಿದ್ದಾರಾ ಎನ್ನುವುದನ್ನು ಮೊದಲು ಮನವರಿಕೆ ಮಾಡಿಕೊಳ್ಳಿ. ನಮ್ಮ ಸಾಧನೆ ಹೇಗಿರಬೇಕು ಎನ್ನುವುದಾದರೆ ನಮ್ಮ ಯೋಗ್ಯತೆಯ ಬಗ್ಗೆ ಅವಮಾನವನ್ನು ಪಟ್ಟವರೆಲ್ಲರೂ ಕೂಡ ನಮ್ಮನ್ನು ಮಾತನಾಡಿಸುವ ಮೊದಲು ತಮ್ಮ ಯೋಗ್ಯತೆಯ ಬಗ್ಗೆ ಯೋಚಿಸುವಂತೆ ಇರಬೇಕು. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ನಮಗೆ ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ನಮಗೆ ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ನಮಗೆ ಕೊಡುತ್ತದೆ. ಹಾಗಾಗಿ ನಾವು ಸದಾ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಅದು ನಮ್ಮ ಜೀವನದ ಕೊನೆಯವರೆಗೂ ಕೂಡ ನಮ್ಮ ಬಳಿಯಲ್ಲಿ ಇರಲು ಸಾಧ್ಯವಾಗುತ್ತದೆ. ನಾವು ಎಲ್ಲರ ಬಳಿಯಲ್ಲಿಯೂ ಕೂಡ ಇರಬಹುದು, ಎಲ್ಲರಂತೆ ನಗುತ್ತಾ ಇರಬಹುದು. ಅಷ್ಟನ್ನು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆಯನ್ನು ಪಡಲು ಹೋಗಬಾರದು. ಏಕೆಂದರೆ ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮವಿದು. ಇದು ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಲೇಬಾರದು. ನೀನು ಅನುಭವಿಸಿದಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಮುಂದಿನದ್ದು ಆ ಭಗವಂತನು ನೋಡಿಕೊಳ್ಳುತ್ತಾನೆ. ಕಣ್ಣೀರಿಡಬೇಡ. ಜೀವನದಲ್ಲಿ ಎಲ್ಲವೂ ಕ್ಷಣಿಕ ಎಂದು ಬದುಕು. ಏಕೆಂದರೆ ಕಾಲಚಕ್ರ ತಿರುಗುತ್ತದೆ, ಎಲ್ಲವೂ ಬದಲಾಗುತ್ತಾ ಇರುತ್ತದೆ. ಭಗವಂತನಿಂದ ಭಗವಂತನನ್ನ ಬೇಡಿಕೊಳ್ಳಿ. ಭಗವಂತನಿಂದ ಭಗವಂತನನ್ನ ಬೇಡಿಕೊಂಡರೆ ಮತ್ತೆ ಏನೂ ಕೂಡ ಬೇಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ಭಗವಂತ ಒಬ್ಬ ನಿನ್ನವನಾದರೆ ಸರ್ವಸ್ವವೂ ಕೂಡ ನಿನ್ನದೇ. ಬೇರೆಯವರ ಉದಾಹರಣೆಗಳನ್ನು ಹೇಳುತ್ತಾ ತನ್ನ ಜೀವನವೆಲ್ಲವನ್ನೂ ಕೂಡ ಕಳೆಯುವ ಬದಲು ನಾವು ಕೂಡ ಕೆಲವರಿಗೆ ಒಂದು ಉತ್ತಮವಾಗಿರುವಂತಹ ಉದಾಹರಣೆಯಾಗಲು ಪ್ರಯತ್ನಿಸೋಣ. ಆಗ ಮಾತ್ರ ನಾವು ಹುಟ್ಟಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಎನ್ನುವುದು ದೊರೆಯಲು ಸಾಧ್ಯವಾದೀತು. ದುಡಿದು ತಿಂದರೆ ತಪ್ಪಿಲ್ಲ. ಪರರ ಸಂಪತ್ತಿಗೆ ಆಸೆ ಪಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಹಣ ಗಳಿಸುವುದು ತಪ್ಪಲ್ಲ, ಅನ್ಯಾಯದಿಂದ ಹಣವನ್ನು ಗಳಿಸುವುದು ತಪ್ಪಾಗುತ್ತದೆ. ಸಿರಿತನವನ್ನು ಅನುಭವಿಸುವುದು ತಪ್ಪಲ್ಲ, ಶ್ರಮದ ಒಂದು ದುಡಿಮೆಯನ್ನು ಮರೆಯುವುದು ತಪ್ಪಾಗುತ್ತದೆ. ನಿಮ್ಮ ಒಂದು ಸಿರಿತನವನ್ನು ಅನುಭವಿಸುವುದು ನಿಮ್ಮ ಬೆವರಿನ ಹನಿಯಿಂದ ಬಂದಿರುವಂತಹ ಹಣ ಸಂಪತ್ತಿನಿಂದ ಆಗಿರಬೇಕು. ಶ್ರಮವನ್ನು ಪಟ್ಟು ದುಡಿಮೆಯನ್ನು ಮಾಡಿ ಅದರಲ್ಲಿ ನೀವು ಸಿರಿವಂತಿಕೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಬದುಕಿನ ಒಂದು ಶ್ರೇಷ್ಠ ಜೀವನ ತತ್ವವೆಂದರೆ ಮನಸ್ಸನ್ನು ಯಾವತ್ತೂ ಕೂಡ ಸಂತೋಷದಿಂದ ಇರಿಸಿಕೊಳ್ಳುವುದು. ಯಶಸ್ಸು ನಮ್ಮನ್ನು ಸಂತಸಪಡಿಸುವುದೋ ಇಲ್ಲವೋ ಎನ್ನುವುದು ನಮಗೆ ತಿಳಿದಿಲ್ಲ. ಸಂತಷ್ಟು ಮನಸ್ಸು ಯಾವತ್ತಿಗೂ ಕೂಡ ಯಶಸ್ಸಿನ ಕಡೆಗೆ ನಮ್ಮನ್ನು ಸಾಗಿಸುತ್ತದೆ. ಹಾಗಾಗಿ ಸದಾ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಎನ್ನುವುದಾದರೆ ಮೊದಲು ಸಂತಸದ ಜೀವನವನ್ನು ಕಳೆಯಬೇಕು. ಕಹಿಯಾದ ಔಷಧವನ್ನು ನಾವು ಅತಿ ವೇಗವಾಗಿ ಒಂದೇ ಗುಟಿಗೆಗೆ ಕುಡಿದು
ಮುಗಿಸುವ ನಾವು ಸಿಹಿಯಾದ ಚಾಕೊಲೇಟುಗಳನ್ನು ನಿಧಾನವಾಗಿ ಸೇವಿಸುತ್ತೇವೆ. ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಹಾಗೂ ಸಂತಸದ ಒಂದು ಕ್ಷಣಗಳನ್ನು ನಿಧಾನವಾಗಿ ಮನಸ್ಪೂರ್ವಕವಾಗಿ ಸವಿಯಬೇಕು. ಆಗ ಮಾತ್ರ ನಾವು ಆ ಕೆಟ್ಟ ಕ್ಷಣಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಬದುಕಿನಲ್ಲಿ ನಾವು ಎಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ತಿಳಿದುಕೊಂಡಿರುವಂತಹ ವಿಷಯಗಳನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಂಡಿದ್ದೇವೆ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಹಾಗಾಗಿ ನೀವು ತಿಳಿದುಕೊಂಡಿರುವಂತಹ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಪ್ರಸ್ತುತಪಡಿಸಿಕೊಳ್ಳಿ. ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಎನ್ನುವುದು ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಕೂಡ ಬದುಕಿನ ಒಂದು ಪಾಠ ಎನ್ನುವುದು ನಮಗೆ ಸಿಕ್ಕಿರುತ್ತದೆ ಎನ್ನುವುದನ್ನು ಮರೆಯಬಾರದು. ಆ ಪಾಠವನ್ನು ನಾವು ಮರೆತರೆ ಇನ್ನೂ ಕೆಲವರು ನಮ್ಮನ್ನು ಮುಂದೆಯೂ ಕೂಡ ಬಳಸಿಕೊಳ್ಳುತ್ತಾರೆ. ಬದುಕು ನಡೆದಂತೆ ನಡೆಯುತ್ತಿರುತ್ತದೆ. ನಾವು ಎಲ್ಲವುಗಳನ್ನು ಸ್ವೀಕರಿಸುತ್ತಾ ನಡೆಯುತ್ತಿರಬೇಕು. ಬಂದು ಹೋಗುವವರು ಅಲೆಗಳಂತೆ ಅಪ್ಪಳಿಸಿದ ರಭಸಕ್ಕೆ ನೋವು, ನಲಿವು ತಾತ್ಕಾಲಿಕ, ಕೊನೆಗೆ ಉಳಿಯುವುದು ಶ್ರೇಷ್ಠವಾಗಿರುವಂತಹ ಮನುಷ್ಯತ್ವ ಮಾತ್ರ. ಬದುಕು ಎಂದರೆ ನದಿಯ ಹಾಗೆ, ಕೊನೆಯಿಲ್ಲದೆ ಇರುವಂತಹ ಪಯಣದ ರೀತಿ. ಯಾವುದು ನಮ್ಮ ಜೊತೆ ಉಳಿಯಲು ಸಾಧ್ಯವಿಲ್ಲ. ಉಳಿಯುವುದೇ ಏನೇ ಇದ್ದರೂ ಕೂಡ ಜೀವಿತ ಅವಧಿಯಲ್ಲಿ ನಾವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು, ನಾವು ಮಾಡಿರುವಂತಹ ದಾನ ಧರ್ಮಗಳು, ನಾವು ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿರುತ್ತೇವೆ ಎನ್ನುವುದರ ಮೇಲೆ ನಾವು ಪಾಪ ಕರ್ಮಗಳನ್ನು ಹೊತ್ತಿಕೊಂಡು ಹೋಗುತ್ತೇವೆ ಅಥವಾ ಪುಣ್ಯ ಕರ್ಮಗಳನ್ನು ಹೊತ್ತಿಕೊಂಡು ಹೋಗುತ್ತೇವೆ. ನೀವು ಕೋಪಗೊಂಡಾಗ ಎಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಉತ್ತರವನ್ನು ಕೊಡಲು ಹೋಗಲೇಬೇಡಿ. ನೀವು ಸಂತೋಷವಾಗಿ ಇರುವಾಗ ಎಂದಿಗೂ ಕೂಡ ಬೇರೊಬ್ಬರಿಗೆ ಭರವಸೆಯನ್ನು ನೀಡಲು ಹೋಗಲೇಬಾರದು. ದುಃಖದಿಂದ ಇದ್ದಾಗ ನೀವು ಎಂದಿಗೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಲೇಬಾರದು. ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಂಡಿರುವಂತಹ ಎಲ್ಲ ನಿರ್ಧಾರಗಳು ವಿಫಲವಾಗುವುದೇ ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ಇಂತಹ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ನಿಮ್ಮ ಬದುಕಿನಲ್ಲಿ ತೆಗೆದುಕೊಳ್ಳಬೇಡಿ. ಹುಟ್ಟು ನಮ್ಮದಲ್ಲ, ಸಾವು ಕೂಡ ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿಯೂ ಕೂಡ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆ ಉಳಿಯುವುದು ಕೇವಲ ನಂಬಿಕೆ, ಸ್ನೇಹ ಮಾತ್ರವೇ ಉಳಿಯುತ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಸಂದರ್ಭ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಬೇರೊಬ್ಬ ವ್ಯಕ್ತಿಯು ನಿಮ್ಮ ಮೇಲೆ ಇಟ್ಟಿರುವಂತಹ ಗೌರವವಾಗಲಿ, ನಂಬಿಕೆಯಾಗಲಿ, ಸ್ನೇಹವೇ ಆಗಲಿ ಅವುಗಳನ್ನು ಎಂದಿಗೂ ಕಳೆದುಕೊಳ್ಳಲೇಬೇಡಿ. ಒಳ್ಳೆಯ ಕೆಲಸವನ್ನು ಮಾಡಲಾರದೆ ಯಾರೂ ಕೂಡ ದೊಡ್ಡವರು ಎನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸವನ್ನು ಮಾಡುವವರನ್ನು ಜಗತ್ತು ಯಾವತ್ತಿಗೂ ಕೂಡ ಚಿಕ್ಕವರೆಂದು ಗುರುತಿಸಿಲ್ಲ. ಹಾಗಾಗಿ ನೀವು ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ. ನೀವು ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದರೆ ನೀವು ನಿಮ್ಮ ಮುಖದಿಂದ ಸೂರ್ಯನ ಕಿರಣಗಳಂತೆ ಹೊಳೆಯುತ್ತೇವೆ ಮತ್ತು ನೀವು ಯಾವಾಗಲೂ ಕೂಡ ಆತ್ಮಸ್ಥೈರ್ಯದಿಂದ ಕಾಣುತ್ತಿರುತ್ತೀರಿ. ಹಾಗಾಗಿ ನೀವು ಒಳ್ಳೆಯ ಆಲೋಚನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿ ಇರುತ್ತದೆಯೋ ಅದೇ ರೀತಿಯಾಗಿ ನಮ್ಮ ಬದುಕಿನ ಶೈಲಿ ಎನ್ನುವುದು ಕೂಡ ಇರುತ್ತದೆ. ನೀವು ಮತ್ತೊಬ್ಬರ ಭಾಗ್ಯವನ್ನು ಬದಲಿಸಲು ಆಗದಿರಬಹುದು, ಆದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ಕೂಡ ಮಾಡಬಹುದು. ಭಗವಂತ ಹೇಳುವುದು ಅದನ್ನೇ, ಅವಕಾಶ ಎನ್ನುವುದು ನಿನಗೆ ಸಿಕ್ಕಾಗ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ ಎಂದು. ಹಾಗಾಗಿ ಇನ್ನೊಬ್ಬರ ಬದುಕಿನಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡುವಂತಹ ಅವಕಾಶಗಳು ಸಿಕ್ಕಾಗ ಖಂಡಿತವಾಗಿಯೂ ಆ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಜೀವನ ಎನ್ನುವುದು ಇರುವುದು ಒಂದೇ, ಸಿಗುವುದು ಕೂಡ ಒಂದೇ. ನಮಗೆ ತಿಳಿಯದೆಯೇ ಕಳೆಯುವಂತಹ ಬಾಲ್ಯ, ಗೊತ್ತಿಲ್ಲದೆ ಜಾರುವಂತಹ ಹರೆಯ, ಕರೆಯದೆ ಬರುವಂತಹ ಮುದಿತನ ಎಲ್ಲವನ್ನೂ ಕೂಡ ಅನುಭವಿಸುತ್ತಾ ಬಾಳುವುದೇ ಈ ಬದುಕು.
ಹಾಗಾಗಿ ನಾವು ಬದುಕಿನಲ್ಲಿ ಯಾವುದೇ ರೀತಿಯ ಒಂದು ನಂಬಿಕೆಯನ್ನ ಇಟ್ಟುಕೊಳ್ಳಲು ಹೋಗಬಾರದು. ಬದುಕು ಬಂದಂತೆ ಬದುಕುವುದೇ ನಮ್ಮ ನಿಜವಾದ ಬದುಕು. ಪ್ರಪಂಚದಲ್ಲಿ ಅತಿ ಮಧುರವಾಗಿರುವಂತಹ ಜೋಡಿ ಯಾವುದಾದರೂ ಇದ್ದರೆ ಅದು ಯಾವುದು ಎಂದು ನಿಮಗೆ ಗೊತ್ತಾ? ನಗು ಮತ್ತು ಅಳು. ಇವೇ ಪ್ರಪಂಚದಲ್ಲಿ ಇರುವಂತಹ ಅತಿ ಮಧುರವಾಗಿರುವಂತಹ ಜೋಡಿಗಳು. ಯಾವತ್ತಿಗೂ ಕೂಡ ಪರಸ್ಪರ ಭೇಟಿ ಆಗೋದೇ ಇಲ್ಲ. ಅಕಸ್ಮಾತ್ ಭೇಟಿ ಆದರೆ ಆ ಕ್ಷಣವನ್ನು ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಆಗುವುದಿಲ್ಲ. ನಗುವು ಆಗಿರಬಹುದು, ಅಳುವು ಕೂಡ ಆಗಿರಬಹುದು. ಎರಡು ದಿಕ್ಕಿನತ್ತ ಚಲಿಸುತ್ತವೆ. ಹಿತವಾಗಿ ಮಾತನಾಡಿ ಶಾಂತಿ ಸಿಗುತ್ತದೆ. ಅಹಂಕಾರದಿಂದ ಒಂದು ವೇಳೆ ನೀವು ಮಾತನಾಡಿದರೆ ದೊಡ್ಡವರಾಗುತ್ತೀರಿ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರವನ್ನ ಮಾಡಿ ಜ್ಞಾನವನ್ನ ಸಿಗುತ್ತದೆ. ಸೇವೆಯನ್ನ ಮಾಡಿ ಶಕ್ತಿ ಎನ್ನುವುದು ದೊರೆಯುತ್ತದೆ. ಸಹನೆಯಿಂದ ಇರಿ, ದೈವತ್ವ ಎನ್ನುವುದು ದೊರೆಯುತ್ತದೆ. ಸಂತೋಷದಿಂದ ಇರಿ, ಸುಖ ಎನ್ನುವುದು ಸಿಗುತ್ತದೆ. ಹಾಗಾಗಿ ನೀವು ಹಿತವಾಗಿ ಮಾತನಾಡಬೇಕು ಎನ್ನುವುದಾದರೆ ಮೊದಲು ನಿಮ್ಮ ಜೀವನದಲ್ಲಿ ಶಾಂತಿ ಎನ್ನುವುದು ಮನೆ ಮಾಡಿರಬೇಕು. ಅಹಂಕಾರವನ್ನು ನೀವು ತೊರೆಯಲೇಬೇಕು. ಏಕೆಂದರೆ ನೀವು ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ನಿಮ್ಮ ಬಳಿಯಲ್ಲಿ ಹಿತವಾಗಿ ಮಾತನಾಡುವ ಬದಲು ಅಹಂಕಾರ ನಿಮ್ಮ ಬಳಿಯಲ್ಲಿ ಇದ್ದರೆ ನೀವು ಗಳಿಸಿಕೊಂಡಿರುವುದೆಲ್ಲವನ್ನೂ ಕೂಡ ಕಳೆದುಕೊಳ್ಳುತ್ತೀರಾ. ಹೂಗಳಿಂದ ತುಂಬಿರುವಂತಹ ತೋಟ ಎಷ್ಟು ಸುಂದರವಾಗಿ ಇರುತ್ತದೆಯೋ, ಒಳ್ಳೆಯ ಆಲೋಚನೆಗಳಿಂದ ತುಂಬಿರುವಂತಹ ಮನಸ್ಸು ಕೂಡ ಅಷ್ಟೇ ಸುಗಂಧಭರಿತವಾಗಿ ಇರುತ್ತದೆ. ಹಾಗಾಗಿ ನೀವು ಒಳ್ಳೆಯ ಆಲೋಚನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಎನ್ನುವುದು ನಮಗೆ ತಿಳಿಯುತ್ತದೆ. ಹಸಿವು ಎನ್ನುವುದು ಬಂದಾಗ ಅನ್ನದ ಬೆಲೆ ಏನು ಎನ್ನುವುದು ನಮಗೆ ಅರಿವಾಗುವುದು. ಕೆಲಸ ಇಲ್ಲದಿರುವಾಗ ಹಣದ ಒಂದು ಬೆಲೆ ಎನ್ನುವುದು ನಮಗೆ ತಿಳಿಯುವುದು. ಬಿಟ್ಟು ಹೋದಾಗ ಪ್ರೇಮದ ಬೆಲೆ ಎನ್ನುವುದು ನಮಗೆ ತಿಳಿಯುವುದು. ದೂರವಾದಾಗ ಮನುಷ್ಯನ ಬೆಲೆ ಎನ್ನುವುದು ನಮಗೆ ತಿಳಿಯುವುದು. ಜಾಗ್ರತೆ ಇಲ್ಲದಿರುವಾಗ ಜೀವನದ ಬೆಲೆ ಏನು ಎನ್ನುವುದು ನಮಗೆ ತಿಳಿಯುವುದು. ಹಾಗಾಗಿ ಎಲ್ಲದರ ಬೆಲೆಯನ್ನು ತಿಳಿದು ಜೀವನವನ್ನು ಮಾಡಿ. ನಿಮಗೆ ದೇವರು ಏನನ್ನಾದರೂ ಕೊಟ್ಟಿದ್ದಾನೆ ಎನ್ನುವುದಾದರೆ ಅದು ಖಂಡಿತವಾಗಿಯೂ ಕೂಡ ವ್ಯರ್ಥ ಮಾಡಿಕೊಳ್ಳಲು ಕೊಟ್ಟಿರುವುದಿಲ್ಲ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸಿಕೊಳ್ಳಲಿ ಎನ್ನುವ ಉದ್ದೇಶದಿಂದಾಗಿಯೇ ಕೊಟ್ಟಿರುತ್ತಾನೆ. ಅದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಬಳಸಿಕೊಂಡಾಗ ನೀವು ಉನ್ನತವಾಗಿರುವಂತಹ ಸ್ಥಾನವನ್ನು ತಲುಪಬಹುದು. ನಮ್ಮ ಹೊರಗಿನ ಮನಸ್ಸು ಎನ್ನುವುದು ಹೇಳುತ್ತದೆ, ಸಿಟ್ಟು ಆದವರನ್ನ ಮತ್ತೆ ಮಾತನಾಡಿಸಬೇಡ ಎಂದು. ಮತ್ತು ಒಳ್ಳೆಯ ಮನಸ್ಸು ಅಥವಾ ಒಳ ಮನಸ್ಸು ಎನ್ನುವುದು ಹೇಳುತ್ತದೆ, ಯಾರನ್ನೂ ಕೂಡ ಕಳೆದುಕೊಳ್ಳಬೇಡ ಎಂದು. ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಕೂಡ ಹಾಳಾಗದಂತೆ ನೋಡಿಕೊಳ್ಳಿ. ಏಕೆಂದರೆ ನಾವು ಹೋಗುವಾಗಲೂ ಕೂಡ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಬಂದಾಗಲೂ ಕೂಡ ಏನನ್ನು ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ. ಹಾಗೆಂದು ನಾವು ಹೋಗುವಾಗ ಎಲ್ಲರಿಂದಲೂ ಕೂಡ ಕೆಟ್ಟ ಅಭಿಪ್ರಾಯವನ್ನು ಹೊತ್ತಿಕೊಂಡು ಹೋದರೆ ಅದು ಒಳ್ಳೆಯದಲ್ಲ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದು ಕೂಡ ಇಲ್ಲ. ಮನಸ್ಸು ಎನ್ನುವುದು ಇಟ್ಟು ಪ್ರಾಮಾಣಿಕತೆ ಎನ್ನುವುದನ್ನು ಪಡೆದು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಎಲ್ಲ ಕೆಲಸಗಳಲ್ಲಿ ನಾವು ಯಶಸ್ಸನ್ನು ಕಾಣಬಹುದು. ಏನು ಧೈರ್ಯ ಮಾಡಿ ಮುಂದೆ ಸಾಗಬೇಕು ಅಷ್ಟೇ. ಗೆದ್ದರೆ ಇನ್ನೊಬ್ಬರಿಗೆ ಪಾಠವನ್ನು ಹೇಳಿಕೊಡಬಹುದು, ಸೋತರೆ ನಾವೇ ಪಾಠವನ್ನು ಅದರಿಂದ ಕಲಿಯಬಹುದು. ಹಾಗಾಗಿ ಸೋತೆವು ಎನ್ನುವ ಭಯವನ್ನು ಎಂದಿಗೂ ಕೂಡ ಜೀವನದಲ್ಲಿ ತಂದುಕೊಳ್ಳಬೇಡಿ. ಸೋತಿರಬಹುದು, ಆದರೆ ನಾವು ಎಂದಿಗೂ ಕೂಡ ಮತ್ತೆ ಗೆಲ್ಲುತ್ತೇವೆ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಮನುಷ್ಯ ಎಷ್ಟೇ ಜಾಣನಾಗಿ ಇದ್ದರೂ ಕೂಡ ನಾಳೆಯ ದಿನ ಹೇಗಿರುತ್ತದೆ ಎನ್ನುವುದನ್ನು ಆತನಿಂದ ಹೇಳಲು ಸಾಧ್ಯವೇ ಇಲ್ಲ. ಅದರಲ್ಲಿ ತನ್ನ ದಡ್ಡತನವನ್ನು ತೋರಿಸುತ್ತಾನೆ. ಹಾಗಾಗಿ ನಾವು ಎಷ್ಟೇ ಈಗ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ಚಂದ್ರಯಾನಕ್ಕೂ ಕೂಡ ಪ್ರಯಾಣವನ್ನು ಮಾಡಿರಬಹುದು, ಆದರೆ ನಾಳೆ ಬೆಳಗ್ಗೆ ಏಳುವಾಗ ಯಾವ ರೀತಿಯ ದಿನಚರಿಯನ್ನು ನಾವು ಅನುಸರಿಸುತ್ತೇವೆ ಎನ್ನುವುದು ಯಾರಿಗೂ ಕೂಡ ಹೇಳಲು ಸಾಧ್ಯವೇ ಇಲ್ಲ. ಜೀವನದಲ್ಲಿ ನಾಳಿನ ದಿನ ಹೇಗಿರುತ್ತದೆ ಅಂತ ಯಾರಿಗೂ ಕೂಡ ತಿಳಿಯದ ಹಾಗೆ ಭಗವಂತ ಬರೆದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆಯನ್ನು ಮಾಡುವುದು ಏತಕ್ಕೆ?
ಒಳ್ಳೆಯದಾಗುತ್ತೆ ಎನ್ನುವ ಭರವಸೆ ಇದ್ದರೆ ಸಾಕು. ನೆಮ್ಮದಿಯಾಗಿ ಇರಲು ಚಿಂತೆಗಳನ್ನು ಪಕ್ಕಕ್ಕೆ ಸರಿಸಿ ನಗುವನ್ನು ಜೊತೆಯಲ್ಲಿ ಇಟ್ಟುಕೊಂಡು ಸದಾ ಖುಷಿಯಿಂದಾಗಿರಿ. ಗೆಲುವು ಎನ್ನುವುದು ಒಂದಲ್ಲ ಒಂದು ದಿನ ನಿಮಗೆ ಸಿಕ್ಕೇ ಸಿಗುತ್ತದೆ. ಗೆಲುವಿನ ಭರದಲ್ಲಿ ನೀವು ನಿಮ್ಮ ತನವನ್ನು ಕಳೆದುಕೊಳ್ಳಬೇಡಿ. ಚಿಂತೆ ಎನ್ನುವುದು ಎಲ್ಲರಿಗೂ ಕೂಡ ಇರುತ್ತದೆ. ಚಿಂತೆ ಇಲ್ಲದೆ ಇರುವಂತಹ ಜೀವನವನ್ನು ದೇವರು ಯಾರಿಗೂ ಕೂಡ ಕೊಟ್ಟಿರುವುದಿಲ್ಲ. ಆದರೆ ಚಿಂತೆಯನ್ನು ಮರೆಸುವಂತಹ ಪ್ರೀತಿಯನ್ನು, ಸ್ನೇಹವನ್ನು ಮತ್ತು ಸಂಬಂಧಗಳನ್ನು ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ನೀಡಿರುತ್ತಾನೆ. ದೇವರು ಕೊಟ್ಟ ಇಂಥ ಅಮೂಲ್ಯವಾಗಿ ಇರುವಂತಹ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿ ಇರುತ್ತವೆ. ಹಾಗಾಗಿ ನೀವು ಚಿಂತೆಗೆ ಒಳಗಾದಾಗ ನಿಮ್ಮ ಸಂಬಂಧಗಳಲ್ಲಿ ಬೆರೆಯುವುದನ್ನು ಕಲಿತುಕೊಳ್ಳಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ. ಆಗ ನೀವು ಖಂಡಿತವಾಗಿಯೂ ಕೂಡ ಚಿಂತೆಯಿಂದ ಹೊರಬರಬಹುದು. ನಾವು ಮಾಡುವಂತಹ ಕೆಲಸ ಒಬ್ಬರಿಗೆ ಸರಿ ಎನಿಸಿದರೆ ಸಾಕು. ಅದುವೇ ಆ ಪರಮಾತ್ಮನಿಗೆ ನೀವು ಮಾಡುತ್ತಿರುವಂತಹ ಕೆಲಸ ಒಳ್ಳೆಯದು ಇದೆ ಎಂದು ಅನಿಸಿದರೆ ಸಾಕು. ಬೇರೊಬ್ಬರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ನೀವು ಬಿದ್ದಾಗಲೂ ಕೂಡ, ನೀವು ಅತ್ತಾಗಲೂ ಕೂಡ ಯಾರು ಬರುತ್ತಾರೋ ಬರಲ್ಲವೋ ಅದು ಗೊತ್ತಿರುವುದಿಲ್ಲ. ಆದರೆ ಆ ದೇವರು ಎನ್ನುವುದು ಖಂಡಿತವಾಗಿಯೂ ಕೂಡ ನಿನ್ನ ಕಷ್ಟಗಳಲ್ಲಾಗಲಿ ನಿನ್ನ ಸುಖಗಳಲ್ಲಾಗಲಿ ಬಂದೇ ಬರುತ್ತಾನೆ. ನಿನಗೆ ಜೀವನದಲ್ಲಿ ದಿನವನ್ನು ಕಳೆಯಲು ಆಗುತ್ತಿಲ್ಲ, ಯಾವುದೋ ಒಂದು ನೋವಿನಲ್ಲಿ ನಾನು ಕಾಲವನ್ನು ಕಳೆಯುತ್ತಿದ್ದೇನೆ ಎಂದು ನಿನ್ನಲ್ಲಿ ನೀನೇ ಪ್ರಶ್ನೆಯನ್ನು ಮಾಡಿಕೊಂಡಾಗ, ನಿನಗೆ ನೀನೇ ಒಬ್ಬಂಟಿ ಎಂದು ಅನಿಸಿದಾಗ ನೀನು ದೇವರಲ್ಲಿ ಖಂಡಿತವಾಗಿಯೂ ಕೂಡ ಪ್ರಾರ್ಥನೆಯನ್ನು ಮಾಡು. ನಿನ್ನ ಒಬ್ಬಂಟಿತನವನ್ನು ಆ ದೇವರು ಖಂಡಿತವಾಗಿಯೂ ಕೂಡ ದೂರ ಮಾಡುತ್ತಾನೆ. ನಿನಗೆ ಧೈರ್ಯವನ್ನು ಆ ದೇವರು ಖಂಡಿತವಾಗಿಯೂ ಕೂಡ ಯಾವುದಾದರೂ ಒಂದು ರೂಪದಲ್ಲಿ ಕೊಟ್ಟೇ ಕೊಡುತ್ತಾನೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಅಂತೂ ನಮ್ಮ ಜೀವನದಲ್ಲಿ ಕಲಿಸುತ್ತದೆ. ಒಳ್ಳೆಯ ಸಮಯ ಎನ್ನುವುದು ಇದ್ದಾಗ ಎಲ್ಲರೂ ನಮ್ಮವರಾಗಿಯೇ ಇರುತ್ತಾರೆ. ಅದೇ ನಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಎನ್ನುವುದು ಬಂದಾಗ ನಮ್ಮವರೇ ಬೇರೆಯವರಾಗಿ ಬದಲಾಗಿ ಇರುತ್ತಾರೆ. ಸಮಯ ಎನ್ನುವುದು ಮುಖವಾಡವನ್ನು ಕಳಚಿ ತೋರಿಸುತ್ತದೆ. ಹಾಗಾಗಿ ನಾವು ಆ ಸಮಯಕ್ಕೋಸ್ಕರ ಕಾಯಬೇಕು. ಆಗ ನಮಗೆ ತಿಳಿಯುವುದು ಯಾರ ಮುಖವಾಡ ಹೇಗಿದೆ ಎಂದು. ಹಾಗಾಗಿ ಅತಿಯಾದ ಒಂದು ನಂಬಿಕೆ, ವಿಶ್ವಾಸ, ಪ್ರೀತಿ, ಕಾಳಜಿ, ಗೌರವ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟನ್ನು ಇಟ್ಟುಕೊಂಡರೆ ಮಾತ್ರ ಒಳ್ಳೆಯದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನು ಕೇಳಲು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.